ಈಗ ಒಂದು ಹೊಸ ಟ್ರೆಂಡ್ ಈಗ ಏನಂತ ಎಂಗೇಜ್ಮೆಂಟ್ ಆಯ್ತು ಫಸ್ಟ್ ಕೊಡೋದೇ ಗಿಫ್ಟೇ ಮೊಬೈಲ್. ಆಕಿಗೆ ಒಂದು ಗಿಫ್ಟ್ ಮೊಬೈಲ್ ಕೊಟ್ಟ ಅಂದ ಕೂಡ ನಿಮ್ಮ ಅಡುಗೆ ಮನೆ ಬೆಟ್ಟು ಲೋಡಾಕ ಕೋಲ್ಯಾಕ ಕೂತ್ಕೊಂಡು ನೋಡ್ರಿ ನೀವು ಒಬ್ಬೊಬ್ರು ಹೆಣ್ಮಕ್ಳು ಹೆಡ್ತಿ ಬಕ್ಕ ಬರಲೇ ಬಿದ್ದಾವ ಮಾತಾಡ್ಕೊತ ಹೋಗಿ. ನೋಡ್ರಿ ನೀವು ಫಸ್ಟ್ ಕೊಡೋದೇ ಗಿಫ್ಟ್ ಮೊಬೈಲಾಗ ನೀನು ಚಂದ ಉಣ್ಣಿ ಚಂದ ತಿನ್ನಿ ಎಲ್ಲ ಇಲ್ಲೇ ಮಾತಾಡಿ ಮುಂದೆ ಏನು ತಿನ್ಸಾಕಿ ಏನು ಉಣ್ಸಾಕಿ ಏನು ರೀ ಎಲ್ಲ ಇಲ್ಲೇ ಮಾತಾಡಿ ಒಂದೊಂದು ಹಲೋ ಅನ್ಕೊಂಡು ಟವರ್ ಬರ್ಲಾಕ ಕೊಂಬಿ ಮ್ಯಾಗ ತಿರುಗಾಡಂದು ಕೊಂಬಿ ಮ್ಯಾಗ ಬಿದ್ದು ಸತ್ತು ಹೋಗ್ಯಾವ ಸೊ ಏನು ರೀ ಅದನ್ನು ಕಿಮ್ಯಾಗ ಏನು ರೀ ಕಿಮ್ಯಾಗ ಇಟ್ಕೊಂಡು ಕೇಳಿರಲಿ ನೀವೆಲ್ಲ ನೋಡಿರ್ಬೇಕು. ಏನು ರೀ ರೈಲ್ವೆ ಬಂದಿಸೋದಕ್ಕೆ ಗೊತ್ತಿಲ್ಲ ಅವಾಗ ಅದು ಎಂಗೇಜ್ಮೆಂಟ್ ಆಗ್ಯದ ಇಯರ್ಫೋನ್ ಅಂತಾರೆ ಇಯರ್ಫೋನ್ ಹಾಕ್ಕೊಂಡ ನಾವು ಕಿಮ್ಯಾಗ ಇಯರ್ಫೋನ್ ಹಾಕ್ಕೊಂಡು ಆಕಿ ಏನಂತಾರೆ ಎಂಗೇಜ್ಮೆಂಟ್ ಮಾಡ್ಕೊಂಡು ಹುಡುಗಿ ಜೋಡಿ ಮಾತಾಡ್ಕೊತ ಹೊಂಟಾನ. ಹಿಂದೆ ಟ್ರೈನ್ ಬಂದು ಗೊತ್ತೇ ಇಲ್ಲ. ಈಗ ಅಕ್ಕ ಹೇಳಕತ್ತಾಳ ನೀ ಹಂಗಾತಿದ್ದೀನಿ ಹಿಂಗಾತಿದ್ದೀನಿ ಅಂದ ನಿನ್ನ ನೋಡಿದ್ರೆ ತೇಡ್ ಸಲ್ಮಾನ್ ಖಾನಾಗ ನೋಡ್ದಂಗೆ ಅಕ್ಕದ ಹಂಗೆ ಇದು ನೋಡ್ತೆ ಕೆಟ್ಟ ಕರಿಮಾರಿದು. ಹುಚ್ಚಿ ನೀ ಏನೇನು ಕಮ್ಮಿ ಇದೆ ನೀ ಐಶ್ವರ್ಯ ರೈಕೈತೆ ನೀನೇ ಮುಂದಿದೆ ತಿವ ಅಂತಾನ. ಆಕಿನೂ ನೋಡ್ತೇವೆ ಹಲ್ಲು ಮೂರು ಇಂಥವು ಮರಣ ಮಾಡ್ತಾವ್ರಿ ಸುರ್ವಿಗೆ ಯಾವಾಗಂತಾರತ್ತಂದರೆ ಇವತ್ತಿನ ದಿನಮಾನದೊಳಗೆ ಈ ವರದಕ್ಷಿಣೆ ಅಂತಕ್ಕಂಥದ್ದು ಏನೈತಲ್ಲ ಈ ವರದಕ್ಷಿಣೆ ಪಿಡುಗಿನ ಸಲುವಾಗಿಯೇ ಇವತ್ತು ಹೆಣ್ಣು ಸಿಗಲ್ಲು ಏನ್ರಿ. ಈ ವರದಕ್ಷಿಣೆ ಸಲುವಾಗಿಯೇ ಇವತ್ತೆಲ್ಲ ಗಂಡು ಹುಡುಗರಿಂದ ಹೆಣ್ಣು ಹುಡುಕ್ಲಕತ್ತಾರಲ್ಲ ಹೆಣ್ಣೆ ಸಿಗಲ್ಲು ಯಾವ ಮಂದ್ಯಾಗೂ ಸಿಗಲ್ಲು. ಯಾಕೆ ಸಿಗಲ್ಲು ಅಂತ ತಿಳ್ಕೊಂಡ್ರೆ ಅಯ್ಯೋ ಹೆಣ್ಣು ಹುಡ್ತಂದ್ರೆ ಇದಕ್ಕೆ ವರದಕ್ಷಿಣೆ ಖರ್ಚು ಮಾಡ್ಬೇಕಲ್ಲ ಲಗ್ನಕ್ಕೆ ಖರ್ಚು ಮಾಡ್ಬೇಕಲ್ಲ ಅದು ತಗೊಂಡು ಎಷ್ಟೋ ತಾಯಂದಿರಿಂದ ತಪ್ಪು ಮಾಡ್ಲಾಕತ್ತೀರಿ. ಅದನ್ನು ಮಾಡೋಕ್ಕೆ ಅಂದ್ರೆ ಹೋಗಬೇಡ್ರಿ ಏನ್ರಿ. ನಮಗೆ ಬರೀ ಗಂಡೇ ಬೇಕು ಒತ್ತಿಕೊಂಡ್ರೆ ಮುಂದೆ ಅವಕ್ಕೆ ಹೆಣ್ಣು ಬೇಕಿಲ್ಲ. ಬರೀ ನಾವು ಗಂಡೆ ಹಾಡ್ದು ಕೂತೇವೆ ಒತ್ತಿಕೊಂಡ್ರೆ ಹೆಣ್ಣು ಬೇಕಿಲ್ಲ. ಏನು ಈಸುಕ ಸನ್ಯಾಸಿನೇ ಮಾಡವ್ರ ಏನ್ರಿ ಹಂಗಾಗಲ್ಲ ಅದು. ಆದರೆ ಇವತ್ತಿನ ದಿನಮಾನದೊಳಗೆ ಅಷ್ಟೆಲ್ಲ ಬಂದು ಕೂತದ ವರದಕ್ಷಿಣೆ ಆಯಿತು ಏನ್ರಿ ಅವ್ರವ್ರ ಇದ್ರ ಮೇಲೆ ಅಂದ್ರೆ ರೇಟ್ಗಳು ಮಾಡ್ಕೊಂಡು ಬಿಟ್ರೆ ಈಗ ಇರಲಿ. ಆದರೆ ಎಲ್ಲ ಕಡೆನೂ ಕೂಡ ಹೆಣ್ಣು ನೋಡ್ತಾರಲ್ಲ ಯಾವ್ದನ್ನು ಕೇಳ್ಬೇಕು ಅದನ್ನು ಎಂದೂ ಕೇಳಂಗಿಲ್ಲ ಏನ್ರಿ. ಬರೀ ಒಂದು ಕಡೆಗೆ ರೂಪ ನೋಡ್ತಾರೆ ಒಂದು ಕಡೆಗೆ ವರದಕ್ಷಿಣೆ ನೋಡ್ತಾರೆ. ಹೀಗೆಲ್ಲ ಗುರುಗಳು ಏನು ಹೇಳಿರ್ತಾರೆ ಒಟ್ಟು ಅದಕ್ಕೆ ಒಂದು ಕೊಳ್ಳಾಕ ಕಟ್ರಿಪ್ಪ ಮನೆ ಹಿಡ್ಕೊಂಡು ಬೀಳ್ತದೆ ತಿಳ್ಕೊಂಡಂದಂಗೆ ಇವನು ನೂರಾರು ಹುಡ್ಕೋದ್ರಾಗ ಎಲ್ಲರೂ ಒಬ್ಬಕ್ಕೆ ಕೂತಿದ್ಲು ಏನ್ರಿ ಅಂತಾರೆ ಹೇಳಿ. ನಮ್ಗೆ ಬಿಜಾಪುರ ಆರಿಸಿ ನೋಡೋದ್ರಾಗ ಒಂದು ಐಗೋಟಿ ಅಂತ ಸಿಗ್ತದೆ ಏನ್ರಿ. ಆರಿಸಿ ನೋಡಿದ್ರೆ ಇವನಿಗೊಂದು ಐಗೋಟಿ ಸಿಕ್ತೆ ಸಿಕ್ಕ ಕೂಡಲೇ ಮದುವೆ ಮಾಡಿದ್ರೆ ಮಾಡಿದ ಕೂಡಲೇ ನಾವು ಹೇಳಿದ್ದೇವಲ್ಲ ಅದು ಮನೆ ಅದು ಕೊಳ್ಳ ಕಟ್ಟರು ತಾನೇ ಮನೆ ಹಿಡ್ಕೊಂಡು ಬೀಳ್ತದೆ ಅಂದಂಗೆ ಇವಾಗ ನಾವು ಹೇಳ್ದಂಗೆ ಮಾಡ್ಯಾನ ಒಟ್ಟು ಮನೆ ಬಿಟ್ಟು ಹೊರಗೆ ಹೋಗಲ್ಲ. ಹೆಣ್ತಿ ಒಳಗೆ ಹೋದ್ರೆ ಒಳಗೆ ಹೊರಗೆ ಬಂದ್ರೆ ಹೊರಗೆ ಹೆಣ್ತಿ ರೊಟ್ಟಿ ಮಾಡ್ಲಾಕತ್ತ ಇವೊಂದೊಂದು ಮನೆ ಎದುರಿಗೆ ಏನು ಮಾತಾಡ್ತಾವೋ ಏನಿಲ್ಲ. ಈಗ ಒಂದು ಹೊಸ ಟ್ರೆಂಡ್ ಈಗ ಏನಂತ ಎಂಗೇಜ್ಮೆಂಟ್ ಆಯ್ತು ಫಸ್ಟ್ ಕೊಡೋದೇ ಗಿಫ್ಟೇ ಮೊಬೈಲ್. ಆಕಿಗೆ ಒಂದು ಗಿಫ್ಟ್ ಮೊಬೈಲ್ ಕೊಟ್ಟ ಅಂದ ಕೂಡ ನಿಮ್ಮ ಅಡುಗೆ ಮನೆ ಬೆಟ್ಟು ಲೋಡಾಕ ಕೋಲ್ಯಾಕ ಕೂತ್ಕೊಂಡು ನೋಡ್ರಿ ನೀವು ಒಬ್ಬೊಬ್ರು ಹೆಣ್ಮಕ್ಳು ಹೆಡ್ತಿ ಬಕ್ಕ ಬರಲೇ ಬಿದ್ದಾವ ಮಾತಾಡ್ಕೊತ ಹೋಗಿ. ನೋಡ್ರಿ ನೀವು ಫಸ್ಟ್ ಕೊಡೋದೇ ಗಿಫ್ಟ್ ಮೊಬೈಲಾಗ ನೀನು ಚಂದ ಉಣ್ಣಿ ಚಂದ ತಿನ್ನಿ ಎಲ್ಲ ಇಲ್ಲೇ ಮಾತಾಡಿ ಮುಂದೆ ಏನು ತಿನ್ಸಾಕಿ ಏನು ಉಣ್ಸಾಕಿ ಏನು ರೀ ಎಲ್ಲ ಇಲ್ಲೇ ಮಾತಾಡಿ ಒಂದೊಂದು ಹಲೋ ಅನ್ಕೊಂಡು ಟವರ್ ಬರ್ಲಾಕ ಕೊಂಬಿ ಮ್ಯಾಗ ತಿರುಗಾಡಂದು ಕೊಂಬಿ ಮ್ಯಾಗ ಬಿದ್ದು ಸತ್ತು ಹೋಗ್ಯಾವ ಸೊ ಏನು ರೀ ಅದನ್ನು ಕಿಮ್ಯಾಗ ಏನು ರೀ ಕಿಮ್ಯಾಗ ಇಟ್ಕೊಂಡು ಕೇಳಿರಲಿ ನೀವೆಲ್ಲ ನೋಡಿರ್ಬೇಕು. ಏನು ರೀ ರೈಲ್ವೆ ಬಂದಿಸೋದಕ್ಕೆ ಗೊತ್ತಿಲ್ಲ ಅವಾಗ ಅದು ಎಂಗೇಜ್ಮೆಂಟ್ ಆಗ್ಯದ ಇಯರ್ಫೋನ್ ಅಂತಾರೆ ಇಯರ್ಫೋನ್ ಹಾಕ್ಕೊಂಡ ನಾವು ಕಿಮ್ಯಾಗ ಇಯರ್ಫೋನ್ ಹಾಕ್ಕೊಂಡು ಆಕಿ ಏನಂತಾರೆ ಎಂಗೇಜ್ಮೆಂಟ್ ಮಾಡ್ಕೊಂಡು ಹುಡುಗಿ ಜೋಡಿ ಮಾತಾಡ್ಕೊತ ಹೊಂಟಾನ. ಹಿಂದೆ ಟ್ರೈನ್ ಬಂದು ಗೊತ್ತೇ ಇಲ್ಲ. ಈಗ ಅಕ್ಕ ಹೇಳಕತ್ತಾಳ ನೀ ಹಂಗಾತಿದ್ದೀನಿ ಹಿಂಗಾತಿದ್ದೀನಿ ಅಂದ ನಿನ್ನ ನೋಡಿದ್ರೆ ತೇಡ್ ಸಲ್ಮಾನ್ ಖಾನಾಗ ನೋಡ್ದಂಗೆ ಅಕ್ಕದ ಹಂಗೆ ಇದು ನೋಡ್ತೆ ಕೆಟ್ಟ ಕರಿಮಾರಿದು. ಹುಚ್ಚಿ ನೀ ಏನೇನು ಕಮ್ಮಿ ಇದೆ ನೀ ಐಶ್ವರ್ಯ ರೈಕೈತೆ ನೀನೇ ಮುಂದಿದೆ ತಿವ ಅಂತಾನ. ಆಕಿನೂ ನೋಡ್ತೇವೆ ಹಲ್ಲು ಮೂರು ಇಂಥವು ಮರಣ ಮಾಡ್ತಾವ್ರಿ ಸುರ್ವಿಗೆ. ಯಾವಾಗಿಟ್ಟು ಮಾಡ್ತಾರಲ್ಲ ಮದುವೆ ಆದ ಕೂಡ ಒಟ್ಟು ಒಳಗಿಂದ ಹೊರಗೆ ಬರೋಂಗಿಲ್ಲ ಹೊರಗಿಂದ ಒಳಗೆ ಬರೋಂಗಿಲ್ಲ ಏನ್ರಿ. ಒಟ್ಟು ಹೆಣ್ತಿನಿ ಬಿಟ್ಟು ಒಂದು ಕ್ಷಣ ಇರೋಂಗಿಲ್ಲ ಒಟ್ಟು ಹೊರಗೆ ಬರಲ್ಲ. ಅವ್ರ ಗೆಳೆಯರು ಕೇಳ್ತಾರೆ ಯಾಕೆ ಒಮ್ಮಲೆ ಒಟ್ಟು ಹೊರಗೆ ಬರ್ಲಾಗಿದಲ್ಲ ನಾ ಎಲ್ಲ ಬರ್ಬೇಕತ್ತೀನಪ್ಪ ನಮ್ಮ ಮನೆಗೆ ಬಿಡಲಾಗಿರತ್ತ ಎಲಿತಾನ ಅಂತಾನ ಒಂದು 6 ತಿಂಗಳು ಅಂದಾನ 1 ವರ್ಷ ಅಂದಾನ ಬೇಡ ಒಂದು 2 ವರ್ಷ ಅಂದಾನ ಅಂತಾನೆ. ಯಾಕ್ರಿ ಸುರಿ ಬಂದು ದಿವಸ ಆಕಿ ಡೋಸ್ ಕೊಟ್ಟಿರ್ತಾಳೆ ಇವನಿಗೆ ಏನು ಕೊಟ್ಟಿರ್ತಾಳ
ಏನ್ರಿ ರೀ ನಿಮಗೇನ್ರ ಇದ್ರ ನಾವು ಸತ್ಯ ಬಿಡ್ತೇನೆ ಹ್ಞೂ ಅಂತ ಹೊತ್ಕೊಟ್ಟು ನಿನಗೇನ್ರ ಅದು ನಾವು ಉಳಿತಂದು ಮಾಡಿದ್ದೀನಿ ನಾನು ಸತ್ಯ ಬಿಡ್ತೀನಿ ಅಂತ ಇದೇ ಹುರುಪನಾಗ 6 ತಿಂಗಳು ತಿರುಗಾಡ್ತಾವೆ ಇವು ಹೇಳ್ರಿ. ಏನ್ರಿ ಅದನ್ನ ಉಳ್ಯಾಲೆ ಅಂದಿರ್ತಾಳ ಇವನು. ನಾನು ನಿನಗೇನ್ರಿ ಅದ್ರ ಉಳ್ಯಾಲೆ, ನಿನ್ನ ಬಿಟ್ಟು ನಾ ಇರಂಗಿಲ್ಲ, ನನ್ನ ಬಿಟ್ಟು ನೀ ಇರಂಗಿಲ್ಲ. 2 ವರ್ಷ ಆಯ್ತಂದ್ರೆ ಏನ್ರಿ ಮೊದಲೇನು ಅಂದಿರ್ತಾವ, ನಿನ್ನ ಬಿಟ್ಟು ನಾ ಇರಂಗೆ ಆಗಲ್ಲ, ನಿಮ್ಮನ್ನು ಬಿಟ್ಟು ನನಗೆ ಇರಂಗೆ ಆಗಲ್ಲ ರೀ ಅಂದವ. 2 ವರ್ಷ ಆಯ್ತ ತಿಳ್ಕೊ. ಒಂದು ನೀರು ಇರಬೇಕು ಇಲ್ಲಾರ ನಾರೇ ಇರಬೇಕು. 2 ವರ್ಷನಾಗೆ ಒಂದು ನೀರು ಇರಬೇಕು ಇಲ್ಲಾರ ನಾರೇ ಇರಬೇಕು. ನನಗೆ ಸಾಕಾಗಿ ಹೋಗ್ಯದ. ಯಾಕೆ ನೀವು ಹೌದಾರ ಸುಮ್ಮಿರಂಗಿಲ್ಲ. ಅವಾಗ ರಾತ್ರಿ ಟ್ಯೂಷನ್ ಹೇಳ್ತಿರಲ್ಲ, ನೀನು ಕಟ್ಕೊಂಡ್ರು ಬಂಗಾರಲ್ಲಿ ಅಲ್ಲಿ ಒಂದು ಬೆಳ್ಳೆಲ್ಲ ಒಂದು ಸೀರೆಯಲ್ಲಿ ಅದು ಅಲ್ಲೇ ನಿಮ್ಮ ಅಪ್ಪ ಹಂಗಂತ ನಿಮ್ಮ ಅವ್ವ ಹೆಂಗಂತ ನಿಮ್ಮ ಅಣ್ಣ ಹಂಗಂತ ನನಗೆ ಈ ಮನೆಗೆ ಸಾಕಾಗಿ ಹೋಗ್ಯದ. ಊರನ್ನು ಹೊಲ ಮಾರು ಸಿಂದಿಗೆ ಮನೆ ಕಟ್ಟೋನ ತಿಳ್ಕೊಳೋದು. ಯಾವಾಗ ಕೊಯ್ ಬೆಳಗಾನ ಹೋದ್ರಲ್ಲೇ ಇದು ಕೌದಿ ತೊಗೊಂಡು ಅವ್ರು ಲಕ್ಷ್ಮೀ ಗುಡಿ ಕಡೆ ಬರ್ತದೆ. ಕೌದಿ ತೊಗೊಂಡು ಲಕ್ಷ್ಮೀ ಗುಡಿಗೆ ಯಾಕೆ ಹೋ ಮಲ್ಯಾಕ ಎಲ್ಲಿಗೆ ಹೊಂಟಿದೆ, ಗುಡಿಗೆ ಹೊಂಟಿದೆ ಕಾಕ ಮಕ್ಕಳಕ್ಕೆ ಅಲ್ಲೋ. ಮತ್ತು ಮನೆಗೆ ಬಿಡಲಾಗಿರೋದು ಎಲ್ಲಿ ಮನೆ ಓ ಯಪ್ಪ. ಸುಮ್ಮ ಲಕ್ಷ್ಮೀ ಗುಡಿ ಮುಂದೆ ಅಂದ್ರೆ ಬೈಸಾಕಾದ ಟಾಲಿಸ್ ಗಿಲಿಸ್ ಹಾಕ್ಯಾರ ಆರಾಮ ಮಕ್ಕೋತೀನಿ ಗಾಳಿ ಮುಗಿತಲ್ಲ ಸಂಸಾರ. ಮತ್ತು ಅದಕ್ಕೆ ತೊಗೊಂಡು ಬರೋದು ನಂಬಲ್ಲಿ ಯಪ್ಪ ಹಿಂಗಾಗತ್ತೆ ಯಪ್ಪ ಒಂದು ದಾರ ಕಟ್ಟೋದು. ಇದಕ್ಕೇನು ಬೇಡರಲ್ಲ ನಾಡಿ ಇಟೇಲ್ರಿ ಸಂಸಾರ. ಬಹುಶಃ ಇದನ್ನೆಲ್ಲ ಕಣ್ಕೊಂಡ ಬಹುಶಃ ಬಸವಣ್ಣನ ಜೀವನದಾಗೂ ಹಿಂಗೆ ಆಗಿರ್ಬೇಕಲ್ಲ. ಅದಕ್ಕಾಗಿ ನಿಂದು ವಚನ ಬರ್ದಾನ, ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ ಎನ್ನನ್ನು ಕಾಯಯ್ಯ ಕೂಡಲ ಸಂಗಮ ದೇವ ಇದ್ರೊಳಗೆ ಹುರುಳಿಲ್ಲೋ ಯಪ್ಪ ಅಂದ. ಅದೇ ಮಾತೆ ಇಲ್ಲಿ ಮಲ್ಲಮ್ಮ ಹೇಳಕತ್ತಳವ, ನನಗೆ ಮದುವೆ ಅನ್ನತಕ್ಕಂಥ ಬೇಡ. ನಾನು ಮಲ್ಲಯ್ಯನ ಧ್ಯಾನ ಮಾಡಬೇಕು, ನಾನು ಮಲ್ಲಯ್ಯನ ಪೂಜೆ ಮಾಡಬೇಕು, ನಾನು ಮಲ್ಲಯ್ಯನನ್ನು ಕಾಣಬೇಕು, ನಾನು ಮಲ್ಲಯ್ಯನನ್ನು ಪ್ರತ್ಯಕ್ಷವಾಗಿ ಅಂತ ಕಾಣಬೇಕು. ನಾನು ಏನೋ ಒಂದು ಸಾಧನೆ ಮಾಡಬೇಕು ನನ್ನವ. ನನಗೆ ಈ ಸಂಸಾರ ಅಂತಕ್ಕಂಥ ಸುಳಿ ಒಳಗೆ ನನ್ನ ಹಾಕಬೇಡ, ಬ್ಯಾಡ ಅಂತಕೊಂಡು ಹೇಳಿದ್ರು ಕೂಡ ತಂದೆ ತಾಯಿ ಅಂತಾರೆ. ಎಲ್ಲಿ ಮಗಳ ಒಂದು ಹೆಣ್ಣು ಮಗಳಂದ ಎಲ್ಲಿರ್ಬೇಕು ಅಲ್ಲೇ ಇದ್ದರೆ ಚಂದವ. ಯಾಕಂದ್ರೆ ನಿನ್ನ ಬೆಳೆದು ನಿಂತಿರ್ತಕ್ಕಂಥ ಮಗಳನ್ನ ಮನೆಯಾಗ ಇಟ್ಕೊಂಡು ಕುಂದ್ರದು ಬೆಂಕಿ ಅಂದ ಪದರ ಕಟ್ಕೊಂಡು ಕೂತಂಗೆ ಆಕೈತಿವ. ಅದಕ್ಕೆ ಅಂದ್ರೆ ನೀವು ಮದುವೆ ಮಾಡ್ಕೊಳ್ಬೇಕು ತಾಯಿ, ಮದುವೆ ಅಂತಕ್ಕಂಥ ಒಲ್ಲೆ ಅನ್ಬೇಡ ತಿಳ್ಕೊಂಡು ಯಾವಾಗಿಂದ ತಂದೆ ತಾಯಿ ಒತ್ತಾಯ ಮಾಡಿ ಎಲ್ಲ ಹೇಳಿಸಿದ್ರು. ಏನ್ರಿ ಇದು ಎಲ್ಲ ಕಡೆ ಗೊತ್ತಾಯ್ತು. ಏನ್ರಿ ಮಗಳನ್ನಂದ ಮದುವೆ ಮಾಡಾಕತ್ತಾರ ಅನ್ನೋದು ಎಲ್ಲ ಕಡೆನೂ ಕೂಡ ಗೊತ್ತಾಗಿ ಅಲ್ಲೇ ಆಂಧ್ರದೊಳಗೆ ಶ್ರೀಶೈಲದ ಸಮೀಪ ಬರ್ತದ ಸಿದ್ದಾಪುರ ಹತ್ತಿಕೊಂಡನ್ನುವಂಥ ಒಂದು ಊರು ಬರ್ತದೆ. ಅಲ್ಲೇ ಶ್ರೀಶೈಲ ಪಕ್ಕದೊಳಗೇನೆ ಬರ್ತದೆ. ಯಾವಾಗಂದ್ರೆ ಸಿದ್ದಾಪುರ ಹತ್ತಿಕೊಂಡನ್ನುವಂಥ ಗ್ರಾಮ ಬರ್ತದೆ. ಆ ಗ್ರಾಮದೊಳಗೆ ಯಾರದಾರ ಹತ್ತಿಕೊಂಡದ ಕೇಳಿದ್ರೆ ಹೇಮರೆಡ್ಡಿ ಮತ್ತು ಪದ್ಮಾವತಿ ಅನ್ನತಕ್ಕಂಥ ದಂಪತಿಗಳದ. ಏನ್ರ ಅವ್ರ ಹೆಸರ ಹೇಮರೆಡ್ಡಿ ಮತ್ತು ಪದ್ಮಾವತಿ ಅನ್ನತಕ್ಕಂಥ 2 ದಂಪತಿಗಳದಾರೆ. ಇವರಿಗೆ ಅಂದ್ರೆ 5 ಜನ ಮಕ್ಕಳದಾರ. 3 ಜನ ಗಂಡಸು ಮಕ್ಕಳು, 2 ಹೆಣ್ಮಕ್ಳದ. ನೋಡ್ರಿ 5 ಜನ ಮಕ್ಕಳು. ಈಗ ನಾವು ಈಗ ಎಲ್ಲ ಕಡೆ ಹೇಳ್ಬೇಕಾಗದ, ಈಗ ನೀವೇನು ಆರ್ತಿಗೊಂದು ಕೀರ್ತಿಗೊಂದು ತಿಳ್ಕೊಂಡೇನು ಅನ್ನಕತ್ತೀರಲ್ಲ, ಅದೆಲ್ಲ ತಲೆಯನ್ನು ತೆಗೆದು ಹಾಕ್ರಿ. ಏನ್ರಿ ಮಕ್ಕಳು ಮನೆ ತುಂಬ